Jai Hind, welcome to Classic Education. I am Mahesh Pundivesh, a faculty member for Quantitative Aptitude subject. So, dear students, ಇವತ್ತು ನಾವು ಮುಂದೆ ಬರುವಂತ RRB Group D ಎಕ್ಸಾಮ್ ಓಕೆ ಸೊ ಅದು 23rd ಈಗ ನೋಟಿಫಿಕೇಶನ್ ಔಟ್ ಆಗ್ತೈತ್ರಿ ಮತ್ತು ಅವತ್ತಿನ ದಿವಸ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ್ರಿ. ಸೊ ಒಂದು ಸಣ್ಣ ಡೌಟ್ ಸ್ಟೂಡೆಂಟ್ಸ್ ಮೈಂಡ್ ಒಳಗಡೆ ಏನೈತಪ್ಪ ಅಂತಂದ್ರೆ, ಸೊ ಯಾರು ITI ಕಂಪ್ಲೀಟ್ ಮಾಡಿದಾರೆ ಅವ್ರಿಗೆ ಅಷ್ಟ ಎಲಿಜಿಬಲ್ ಮಾಡಿದಾರ ಅಂತ ಒಂದು ಸಣ್ಣ ಕನ್ಫ್ಯೂಷನ್ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಮೈಂಡ್ ಒಳಗಡೆ ಐತೆ. ಓಕೆ, ಬಟ್ ಈಗ ಒಂದು ಸರ್ಕ್ಯುಲರ್ ಜಾರಿ ಮಾಡಿದಾರೆ, ಇದು ಜಾರಿ ಮಾಡಿ ಬಹಳ ದಿವಸ ಆತ್ರಿ. ಸೊ ಅದ್ರೊಳಗಡೆ ಕ್ಲಿಯರ್ಲಿ ಹೇಳಿದ್ದಾರೆ, ಸೊ ಯಾರ್ಯಾರು 10th ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ITI ಏನ್ ಕಂಪಲ್ಸರಿ ಅಂತ ಏನಿಲ್ಲ. ಸೊ ಇದ್ರೂ ಓಕೆ ಓಕೆ ಇರ್ಲಿಲ್ಲ ಅಂತಂದ್ರು ದೋಸ್ ಹೂ ಹ್ಯಾವ್ ಪಾಸ್ಡ್ 10th ಸ್ಟ್ಯಾಂಡರ್ಡ್ ನ ಯಾರು ಪಾಸ್ ಮಾಡಿದಾರ ನೋಡ್ರಿ, ಸೊ ಅವ್ರೆಲ್ಲರೂ ಕೂಡ ಈ ಎಕ್ಸಾಮಿಗೆ ಎಲಿಜಿಬಲ್ ಅದಾರ. ಓಕೆ, ಸೊ ಇದೊಂದು ಸಣ್ಣ ಡೌಟ್ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಮೈಂಡ್ ಒಳಗೆ ಇತ್ರಿ. ಸೊ ಅದನ್ನ ನಾನು ಕ್ಲಾರಿಫೈ ಮಾಡೀನಿ. ಓಕೆ, ಸೊ ಅದರದ್ದು ಅಫಿಷಿಯಲ್ ನೋಟಿಸ್ ಅಥವಾ ಸರ್ಕ್ಯುಲರ್ ಏನೈತಲ್ಲ ಅದು ಆಲ್ರೆಡಿ ಇಲ್ಲಿ ನಾನು ಪೋಸ್ಟ್ ಮಾಡಿದ್ದೇನೆ. ಓಕೆ, ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಡೀಟೇಲ್ ಆಗಿ ನಾನು ಸ್ವಲ್ಪ ಇಲ್ಲಿ ಜೂಮ್ ಮಾಡಿ ಹಾಕಿದ್ದೇನೆ. ಸೊ ಇಲ್ಲಿ ಕ್ಲಿಯರ್ಲಿ ಕೊಟ್ಟಿದ್ದಾರೆ 10th ಪಾಸ್ ಓಕೆ ಆರ್ ITI ಆರ್ ಓಕೆ. ಸೊ ಯಾರ್ಯಾರ ಅಪ್ರೆಂಟಿಸ್ಶಿಪ್ ಅದು ಮಾಡಿರ್ತೀರಿ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಅದಾರ. ಓಕೆ, ಸೊ ಇದು ಒಂದು ಸಣ್ಣ ಡೌಟ್ ನನಗೆ ಕ್ಲಾರಿಫೈ ಮಾಡಬೇಕಾಗಿತ್ರಿ. ಓಕೆ, ರೈಟ್. ಸೆಕೆಂಡ್, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತ್ರಿ ಓಕೆ, ಅಥವಾ ಈ ಎಕ್ಸಾಮಿನೇಷನ್ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡಬೇಕು. ಓಕೆ, ಸೊ ಈ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತಿ ನೋಡ್ರಿ. ಫಸ್ಟ್ ಮ್ಯಾಥ್ಸ್. ಸೊ ನಿಮ್ದು ಮ್ಯಾಥ್ಸ್ ಸಬ್ಜೆಕ್ಟ್ ಒಳಗಡೆ 25 ಕ್ವಶನ್ಸ್ ಬರ್ತಾವ್ರಿ. ಓಕೆ, 25 ಕ್ವಶನ್ಸ್ ಬರ್ತಾವ್ರಿ. ಆಮೇಲೆ ರೀಸನಿಂಗ್, ಸೊ ರೀಸನಿಂಗ್ ದಿಂತ್ರ ಒಂದು 25 ಕ್ವಶನ್ಸ್ ಬರ್ತಾವ್ರಿ. ಓಕೆ, ಆಮೇಲೆ ಸೈನ್ಸ್ ದಿಂತ್ರ ಒಂದು 25 ಕ್ವಶನ್ಸ್ ಬರ್ತಾವ್ರಿ. ಆಮೇಲೆ ಜನರಲ್ ಅವೇರ್ನೆಸ್ ಓಕೆ, ಸೊ ಇಲ್ಲಿ ದಿಂತ್ರ 25 ಕ್ವಶನ್ಸ್ ಇರ್ತಾವ್ರಿ. ಓಕೆ, ಸೊ ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್ ಎಕ್ಸಾಮ್. ಓಕೆ, ಆಮೇಲೆ ನಿಮಗೆ 90 ಮಿನಿಟ್ಸ್ ಟೈಮ್ ಇರ್ತೈತ್ರಿ. ಫೈನ್. ಸೊ ಇದು ಪೇಪರ್ 1. ಆಮೇಲೆ ಪೇಪರ್ 2 ಅದು ಏನಿರಂಗಿಲ್ರಿ, ಡೈರೆಕ್ಟ್ಲಿ ನಿಮ್ಗೆ ಫಿಸಿಕಲಿ ಕರೀತಾರೆ. ಓಕೆ, ಆಮೇಲೆ ಒಂದು ಪಾಯಿಂಟ್ ನೀವೆಲ್ಲರೂ ಸ್ವಲ್ಪ ಗಮನದಾಗ ಇಟ್ಕೋರಿ, ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಸ್ವಲ್ಪ ಸೈನ್ಸ್ನ ನೀವು ಸ್ಟಡಿ ಮಾಡ್ಬೇಕಾದ್ರೆ, ಈಗ ಯೂಶುವಲಿ ಏನಾಗ್ತೈತಿ, ನಾವು ಸ್ಟೇಟ್ ಗೌರ್ಮೆಂಟ್ ಒಳಗಡೆ ಪ್ರಿಪೇರ್ ಮಾಡ್ಬೇಕಾದ್ರೆ ಸೈನ್ಸ್ನ ನಾವು ರ್ಯಾಂಡಮ್ಲಿ ಸ್ಟಡಿ ಮಾಡ್ತೀವಿ, ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಂಗಿಲ್ರಿ. ಅಂದ್ರೆ ನ್ಯೂಮರಿಕಲ್ಸ್ ಅಂತ ನಾವ್ ಏನ್ ಕರಿತೀವಿ, ಈಗ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಒಳಗಡೆ ನಮಗ ನ್ಯೂಮರಿಕಲ್ಸ್ ಕೇಳ್ತಾರೆ. ಓಕೆ, ಯೂಶುವಲಿ ಸ್ಟೇಟ್ ಗೌರ್ಮೆಂಟ್ ದಾಗ ಕೇಳುದಿಲ್ರಿ, ಬಟ್ ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಲಾಸ್ಟ್ 2018 ಒಳಗಡೆ ಏನ್ ಎಕ್ಸಾಮ್ ಆಗಿತ್ತು, ಸೊ ಅದ್ರೊಳಗಡೆ ಬಹಳಷ್ಟು ಕ್ವಶನ್ ಪೇಪರ್ಸ್ ಒಳಗಡೆ ನಿಮಗ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ದಿಂತ್ರ ನ್ಯೂಮರಿಕಲ್ಸ್ ಕೇಳಿದ್ದಾರೆ. ಓಕೆ, ಸೊ ಅದಕ್ಕೆ ನೀವು ಸೈನ್ಸ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಓಕೆ, ಸೊ ಅದ್ರ ಜೊತೆ ನೀವು ಪ್ಯಾರಲಿ ನ್ಯೂಮರಿಕಲ್ಸ್ ನು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಸೊ ಅದು ಡಿಫ್ರೆಂಟ್ ಟಾಪಿಕ್ಸ್ ಮ್ಯಾಗ ಇರ್ಬೋದ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ ಹೀಟ್ ಟಾಪಿಕ್ ಒಳಗಡೆ ಫಿಸಿಕ್ಸ್ ಒಳಗಡೆ ಅದು ಟೆಂಪರೇಚರ್ ಚೇಂಜ್ ಮಾಡೋದಾಗಿರ್ಬೋದ್ರಿ. ಓಕೆ, ಅಥವಾ ನೀವು ಲೆನ್ಸ್ ಟಾಪಿಕ್ ಒಳಗಡೆ ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದ್ರಿ, ಪವರ್ ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದ್ರಿ. ರೈಟ್. ಸೊ ಈ ತರ ಡಿಫ್ರೆಂಟ್ ಟಾಪಿಕ್ಸ್ ಒಳಗಡೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಪ್ರಾಬ್ಲಮ್ಸ್ ದಾಗೂ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಓಕೆ, ನೀಟಾಗಿ. ರೈಟ್. ಸೊ ಈಗ ಒಂದಿಷ್ಟು ಸ್ಯಾಂಪ್ಲಿಂಗ್ ಕ್ಲಾಸಸ್ ನಾವು ಯೂಟ್ಯೂಬ್ ಒಳಗಡೆ ಫ್ರೀದಾಗ ಹಾಕ್ತಿವಿ. ಸೊ ಒಂದು ಸಿಂಪಲ್ ಒಂದಿಷ್ಟು ಕ್ವಶನ್ಸ್ ನ ಲಾಸ್ಟ್ 2018 ಒಳಗಡೆ RRB ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗಡೆ ಮ್ಯಾಥ್ಸ್ ದಿಂತ್ರ ಬಂದಿರುವಂತಹ ಕ್ವಶನ್ಸ್ ನ ಒಂದ್ 2-3 ಕ್ವಶನ್ಸ್ ನಾನು ತಗೊಂಡಿನ್ರಿ. ಸೊ ಅದನ್ನೊಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ. ಓಕೆ, ದ ಏಜ್ ಡಿಫರೆನ್ಸ್ ಬಿಟ್ವೀನ್ ಪ್ರವೀಣ್ ಅಂಡ್ ಪ್ರಕಾಶ್ ಇಸ್ 4 years. ಸೊ ಪ್ರವೀಣ್ ಮತ್ತು ಪ್ರಕಾಶ್ ಇವ್ರಿಬ್ಬರದು ಏಜ್ ಡಿಫರೆನ್ಸ್ ಏನೈತಲ್ಲ ಅದೊಂದು 4 ವರ್ಷ ಐತೆ ಅಂತ ಹೇಳ್ತಾರ್ರಿ. ದ ರೇಷಿಯೋ ಆಫ್ ದರ್ ಏಜಸ್ 5 years ಹೆನ್ಸ್ ಈಸ್ 9:8. ಅಂದ್ರ 5 ವರ್ಷ ಆದ್ಮೇಲೆ ಅವರ ವಯಸ್ಸಿನ ಅನುಪಾತ ಎಷ್ಟು ಇರ್ತೈತ್ರಿ, 9:8 ಇರ್ತೈತಿ ಅಂತ ಹೇಳ್ತಾರೆ. ಸೊ ಈ ಕ್ವಶನ್ ಏನ್ ಕೇಳ್ಯಾರಿ, ವಾಟ್ ಈಸ್ ದಿ ಪ್ರೆಸೆಂಟ್ ಏಜ್ ಆಫ್ ಪ್ರವೀಣ್. ಪ್ರವೀಣ್ ಪ್ರೆಸೆಂಟ್ ಏಜ್ ಏನೈತೆ ಅಂತ ನಾವು ಫೈಂಡ್ ಮಾಡ್ಬೇಕಾಗಿದೆ. ಓಕೆ, ಸೊ ಬಹಳ ಸಿಂಪಲ್ ಕ್ವಶನ್ ಐತ್ರಿ. ಸೊ ಈ ಕ್ವಶನ್ ನೀವು ಸಾಲ್ವ್ ಮಾಡಕ್ ಹಾರ್ಡ್ಲಿ 5-10 seconds ಸಾಕ್ರಿ. ಓಕೆ, ಸೊ ಯಾರಿಗ್ ಗೊತ್ತಿಲ್ಲಲ್ಲ ಒಂದು ಸಿಂಪಲ್ ಪಾಯಿಂಟ್ ನಿಮ್ಗೆ ಗೊತ್ತಿರ್ಲಿ, ಏನಂತಂದ್ರೆ ಯಾವಾಗೂ ಇಬ್ರು ಪರ್ಸನ್ಸ್ ಏಜ್ ಡಿಫರೆನ್ಸ್ ಏನಿರ್ತೈತಲ್ಲ ಅದು ಯಾವಾಗ್ಲೂ ಸೇಮ್ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನನಗ ಮತ್ತು ನನ್ನ ಫ್ರೆಂಡಿಗೆ ಒಂದ್ ವೇಳೆ 3 ವರ್ಷದ ಡಿಫರೆನ್ಸ್ ಐತೆ ಅಂತ ತಿಳ್ಕೊರಿ ನಮ್ ಇಬ್ರದು ಏಜ್. ಓಕೆ, ಸೊ 10 ವರ್ಷ ಮುಂಚೆನೂ ಅಷ್ಟೇ ಐತ್ರಿ,
10 ವರ್ಷ ಆದ್ಮೇಲೂ ಅಷ್ಟೇ ಇರ್ತೈತ್ರಿ. ಸೊ ಅದು ಯಾವಾಗೂ ಡಿಫ್ರೆನ್ಸ್ ಏನೈತಲ್ಲ ಅದು ಇನ್ಕ್ರೀಸ್ ಆಗೋದಿಲ್ರಿ ಅಥವಾ ಡಿಕ್ರೀಸ್ ಆಗಂಗಿಲ್ಲ. ಸೊ ಇಟ್ ಈಸ್ ಗೋಯಿಂಗ್ ಟು ರಿಮೇನ್ ಕಾನ್ಸ್ಟಂಟ್, ಸೇಮ್ ಇರ್ತೈತ್ರಿ. ಓಕೆ, ಈಗ ಇಲ್ಲಿ ನೋಡ್ರಿ ಪ್ರವೀಣ್ ಮತ್ತು ಪ್ರಕಾಶ್ ಅದಾರ್ರಿ. ಲೆಟ್ಸ್ ಸೇ ಇವ್ರು ಪ್ರವೀಣ್ ಅದಾರ್ರಿ. ಓಕೆ, ಆಮೇಲೆ ಇವ್ರು ಪ್ರಕಾಶ್ ಅದಾರ್ರಿ. ಫೈನ್. ಸೊ ಇದು ಪ್ರೆಸೆಂಟ್ ಏಜ್ ಐತ್ರಿ, ಈಗ ಸದ್ಯಕ್ಕಿಂತ ಏಜ್ ಐತ ಅಂತ ಅನ್ಕೋರಿ. ಬಟ್ ನಮಗೇನ್ ಹೇಳೇನ್ರವ, ಪ್ರವೀಣ್ ಅಂಡ್ ಪ್ರಕಾಶ್ 5 ವರ್ಷ ಆದ್ಮೇಲೆ, ಸೊ ಇಲ್ಲಿದಿಂತ್ರ 5 ವರ್ಷ ಆದ್ಮೇಲೆ, ಸೊ 5 ವರ್ಷ ಆದ್ಮೇಲೆ ಅವ್ರದ ವಯಸ್ಸಿನ ಅನುಪಾತ ಎಷ್ಟು ಇರ್ತೈತ್ರಿ? 9:8 ಇರ್ತೈತ್ರಿ. ಓಕೆ, 9:8. ಸೊ ಈಗ ನೋಡ್ರಿ, ನನಗ್ ಒಂದು ಪಾಯಿಂಟ್ ಅರ್ಥ ಮಾಡ್ಕೋರಿ. 5 ವರ್ಷ ಆದ್ಮೇಲೂ ಒಂದು ಪಾಯಿಂಟ್ ನೀವು ಏನ್ ತಿಳ್ಕೊಬೇಕಾಗೈತ್ರಿ, ಪ್ರವೀಣ ಮತ್ತು ಪ್ರಕಾಶ 5 ವರ್ಷ ಆದ್ಮೇಲೂ ಅವ್ರ ಇಬ್ಬರದು ಏಜ್ ಡಿಫ್ರೆನ್ಸ್ ಏನೈತಲ್ಲ ಅದು 4 ವರ್ಷನ ಇರ್ತೈತಿ. ಪ್ರೆಸೆಂಟು 4 ವರ್ಷ ಇರ್ತೈತ್ರಿ, 5 ವರ್ಷ ಆದ್ಮೇಲೂ ಅಷ್ಟೇ ಇರ್ತೈತ್ರಿ, 10 ವರ್ಷ ಆದ್ಮೇಲೂ ಅಷ್ಟೇ ಇರ್ತೈತ್ರಿ, ಅಥವಾ 10 ವರ್ಷ ಮುಂಚೆನೂ ಕೂಡ ಅಷ್ಟೇ ಐತ್ರಿ. ರೈಟ್. ಸೊ ಹಂಗಾದ್ರ ಈಗ ಇವ ಏಜಸ್ ಅಂತ ನಾವು ತಿಳ್ಕೊಂಡ್ರ ಇವ್ರಿಬ್ಬರದು ಏಜ್ ಡಿಫ್ರೆನ್ಸ್ ಇಲ್ಲಿ ಎಷ್ಟೈತ್ರಿ? 1 ಐತ್ರಿ. 1 ಯೂನಿಟ್ ಅಂತ ಕರೀನ್ರಿ ಅದಕ್ಕೆ. ಸೊ ಏಜ್ ಡಿಫ್ರೆನ್ಸ್ ಇಲ್ಲಿ ಎಷ್ಟೈತ್ರಿ? 1 ಯೂನಿಟ್ ಐತಿ. ಇದ 1 ಯೂನಿಟ್ ರಿಯಾಲಿಟಿ ಒಳಗೆ ಎಷ್ಟೈತ್ರಿ? 4 ವರ್ಷ ಐತಿ. ಓಕೆ, ಸೊ 1 ಯೂನಿಟ್ ವ್ಯಾಲ್ಯೂ 4 ವರ್ಷ ಆದ್ರ 9 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಗ್ತೈತ್ರಿ? 9 4 36, ಅಂದ್ರ 36 ವರ್ಷ. ಅಂದ್ರೆ ಇದರ ಅರ್ಥ ಏನ್ರಿ, ಪ್ರವೀಣ್ ಏನದನಲ್ಲ ಅವಂದ್ 5 ವರ್ಷ ಆದ್ಮೇಲೆ ಅವಂದ್ ವಯಸ್ಸು ಎಷ್ಟ್ ಇರ್ತೈತ್ರಿ? 36 ವರ್ಷ ಇರ್ತೈತ್ರಿ. 5 ವರ್ಷ ಆದ್ಮೇಲೆ ಅಷ್ಟ ಇರ್ತೈತ್ರಿ. ಬಟ್ ನಮಗ್ ಕ್ವಶನ್ ಏನ್ ಕೇಳೇನ್ರಿ ಅವ, ಈಗ ಪ್ರೆಸೆಂಟ್ ಏಜ್ ಎಷ್ಟೈತೆ ಅಂತ ಕೇಳೇನ್ರಿ. ಸೊ ನಾವು 5 ವರ್ಷ ಮುಂದೆ ಹೋಗಿವಿ. ಸೊ 5 ವರ್ಷ ಹಿಂದೆ ತಗೊಂಡ್ ಬರ್ರಿ. ಸೊ 5 ವರ್ಷ ಹಿಂದೆ ತಗೊಂಡ್ಬರಾಕ ಏನ್ ಮಾಡ್ಬೇಕ್ರಿ? 36 ಒಳಗಡೆ 5ನ ಮೈನಸ್ ಮಾಡಿ. ಸೊ ಎಷ್ಟು ಬರ್ತೈತ್ರಿ? ಇದ 31 ವರ್ಷ ಬರ್ತೈತ್ರಿ. ಓಕೆ, ಸೊ 31 ವರ್ಷ ಅಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ರೈಟ್. ಸೊ ಈ ರೀತಿ ನೀವು ಸಿಂಪಲ್ ಆಗಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದ್ರಿ. ರೈಟ್. ಚಲೋ, ಈಗ ಇನ್ನೊಂದು ಕ್ವಶನ್ ನೋಡ್ರಿ. ಓಕೆ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ? ಅಟ್ ಪ್ರೆಸೆಂಟ್ the ratio of ages of P and Q is 6:5. ಅಂದ್ರೆ ಈಗ, ಓಕೆ, ಸೊ ಈಗ ಅಂದ್ರ ಪ್ರೆಸೆಂಟ್, ಈಗ ಸದ್ಯಕ್ಕೆ P ಮತ್ತು Q ಏನದಾರ ನೋಡ್ರಿ. ಸೊ ಅವ್ರದ್ದು ವಯಸ್ಸಿನ ಅನುಪಾತ ಎಷ್ಟೈತೆ ಅಂತ ಹೇಳ್ತಾನ್ರವ? 6:5 ಐತೆ ಅಂತ ಹೇಳ್ತಾನ್ರಿ. 6:5 ಐತೆ ಅಂತ ಹೇಳ್ತಾನ್ರಿ ಈಗ ಸದ್ಯಕ್ಕೆ. ಮುಂದೆ ಏನ್ ಹೇಳ್ತಾನ್ರಿ? 15 years from now, 15 ವರ್ಷ ಆದ್ಮೇಲೆ. ಸೊ 15 ವರ್ಷ ಆದ್ಮೇಲೆ ಅಂತಂದ್ರ ಅವನು ಮುಂದ್ಗಡೆ ಹೋಗಿದಾನ್ರಿ. 15 ವರ್ಷ ಆದ್ಮೇಲೆ 15 years ಆದ್ಮೇಲೆ ಸೊ ಏಜ್ ರೇಷಿಯೋ ಎಷ್ಟ್ ಐತಂತ್ರಿ? 9:8 ಐತೆ ಅಂತ ಹೇಳ್ತಾನ್ರಿ. 9:8 ಐತ್ರಿ. ಸೊ ಈಗ ಕ್ವಶನ್ ಏನ್ ಕೇಳಿದಾನ್ರಿ? ಫೈಂಡ್ ದಿ ಪ್ರೆಸೆಂಟ್ ಏಜ್ ಆಫ್ ಪಿ. ಸೊ ಪಿ ದ ಪ್ರೆಸೆಂಟ್ ಏಜ್ ಎಷ್ಟ್ ಐತೆ ಅಂತ ಫೈಂಡ್ ಮಾಡ್ಬೇಕ್ರಿ. ರೈಟ್. ಸೊ ಹೆಂಗ್ ಫೈಂಡ್ ಮಾಡೋದ್ರಿ? ಸಿಂಪಲ್ ನೋಡ್ರಿ. ಈಗ ಒಂದು ಥಿಂಗ್ ಅರ್ಥ ಮಾಡ್ಕೋರಿ, ಇಲ್ಲಿದಿಂತ್ರ ಇಲ್ಲಿವರೆಗೂ ಅವ್ರದ ಎಷ್ಟು ಡಿಫ್ರೆನ್ಸ್ ಐತ್ರಿ ಏಜ್ ಒಳಗ? 15 ವರ್ಷ ಐತ್ರಿ. ಅಂದ್ರ ಈಗ ಇವ್ದು ಪಿ ದ ಪ್ರೆಸೆಂಟ್ ಏಜ್ ಎಕ್ಸ್ ಐತ ಅಂತ ಅನ್ಕೋರಿ. 15 ವರ್ಷ ಆದ್ಮೇಲೆ ಎಷ್ಟ್ ಇರ್ತೈತ್ರಿ ಒಂದ್ ಏಜ್? ಎಕ್ಸ್ ಪ್ಲಸ್ 15 ಇರ್ತೈತ್ರಿ. ಹೌದಲ್ರಿ? ಪ್ರೆಸೆಂಟ್ ಏಜ್ ಎಕ್ಸ್ ಐತಿ, 15 ವರ್ಷ ಆದ್ಮೇಲೆ ಎಷ್ಟ್ ಇರ್ತೈತ್ರಿ? ಎಕ್ಸ್ ಪ್ಲಸ್ 15 ಇರ್ತೈತ್ರಿ. ಅಂದ್ರ ಈ ಗ್ಯಾಪ್ ಏನೈತ್ ನೋಡ್ರಿ, ಈ ಗ್ಯಾಪ್ ಎಷ್ಟು ವರ್ಷದೈತ್ರಿ? 15 ವರ್ಷದೈತ್ರಿ. ಹಂಗಾದ್ರ ಕ್ಯೂದು ಏಜ್ ಒಂದ್ ವೇಳೆ y ಇತ್ತಂತ ತಿಳ್ಕೊರಿ, ಎಕ್ಸಾಂಪಲ್ ಈ ತಿಳ್ಕೊರಿ. ಸೊ 15 ವರ್ಷ ಆದ್ಮೇಲೆ ಎಷ್ಟ್ ಆಕೈತ್ರಿ? y ಪ್ಲಸ್ 15 ಆಕೈತ್ರಿ. ಹೌದಲ್ರಿ? ಅಂದ್ರ ಈ ಗ್ಯಾಪ್ನು ಕೂಡ ಎಷ್ಟೈತ್ರಿ? 15 ವರ್ಷದ ಗ್ಯಾಪ್ ಐತ್ರಿ. ಬಟ್ ಎಕ್ಸಾಮ್ ಒಳಗ ಅಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ರಿ. ಜಸ್ಟ್ ನಾನು ನಿಮಗ್ ತಿಳ್ಸಾಕ್ ಈ ರೀತಿ ಹೇಳಿನ್ರಿ ಅದನ್ನ. ಓಕೆ, ಸೊ ಈ ಗ್ಯಾಪ್ ಎಷ್ಟೈತ್ರಿ? ಇದು 15 years ಐತಿ. ಇಲ್ಲೂ 15 years ಐತ್ರಿ, ಇಲ್ಲೂ 15 years ಐತ್ರಿ. ಈಗ ಇದ ಗ್ಯಾಪ್ ರೇಷಿಯೋದಾಗ ಎಷ್ಟೈತಿ ನೋಡ್ರಿ. ಸೊ 6 ಮತ್ತು 9 ಇದ್ರ ಡಿಫ್ರೆನ್ಸ್ ನೀವು ತಗೊಂಡ್ರೆ ಎಷ್ಟು ಬರ್ತೈತ್ರಿ? 3 ಯೂನಿಟ್ಸ್ ಬರ್ತೈತಿ. ಅದ ಇಲ್ಲಿ ಡಿಫ್ರೆನ್ಸ್ ತೋರಿ, ಇಲ್ಲೂ ಅಷ್ಟ ಬರ್ತೈತಿ. ಇಲ್ಲಿ ನೋಡ್ರಿ 3 ಯೂನಿಟ್ಸ್. ಬಟ್ ಈ ಡಿಫ್ರೆನ್ಸ್, ಈ ಗ್ಯಾಪ್ ರಿಯಾಲಿಟಿ ಒಳಗೆ ಎಷ್ಟೈತಿ ಅಂತ ಹೇಳಿನ್ರಿ ನಾನು? 15 ವರ್ಷ ಐತಿ. ಯಾಕಂದ್ರೆ ಇದನ್ನ ಕ್ವಶನ್ ದಾಗ ಕೊಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಏನ್ರಿ? ಈ 3 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆತ್ರಿ? 15 ವರ್ಷ ಆತ್ರಿ. ಸೊ ಹಂಗಾದ್ರ 1 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕತ್ರಿ? 5 ವರ್ಷ ಆಕತ್ರಿ. ಸೊ ನಮಗ್ ಏನ್ ಫೈಂಡ್ ಮಾಡ್ಬೇಕಾಗೈತ್ರಿ? ಸೊ ಪ್ರವೀಣ್ ಪ್ರೆಸೆಂಟ್ ಏಜ್ ಫೈಂಡ್ ಮಾಡ್ಬೇಕಾಯ್ತು. ಸೊ ಪ್ರವೀಣ್ ಪ್ರೆಸೆಂಟ್ ಏಜ್ ಎಷ್ಟ್ ಐತ್ರಿ? 6 ಯೂನಿಟ್ಸ್ ಐತಿ. ಸೊ 6 × 5 ಸೊ ಎಷ್ಟ್ ಆಕೈತ್ರಿ? ಅದ 30 ಆಕೈತಿ. 30 years. ಸೊ 6 5 is 30. ಸೊ ಆನ್ಸರ್ ಈ ಕ್ವಶನ್ ಏನಾಗ್ತೈತ್ರಿ? 30 years.
ಸೊ ಬಹಳ ಸಿಂಪಲ್ ಟೈಪ್ದು ಕ್ವಶನ್ಸ್ ಬರ್ತಾವ್ರಿ, ಬಟ್ ಅಷ್ಟೇ ಏನೋ ಸ್ವಲ್ಪ ನೀವು ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ಬೇಕ್ರಿ. ಸೊ RRB ಗ್ರೂಪ್ ಡಿ ಎಕ್ಸಾಮ್ ನೀವು ಒಂದ್ಸಲ ನೀವು ಜಾಯಿನ್ ಆದ್ರಿ ಅಂತ ತಿಳ್ಕೊರಿ. ಇವೊಂದು ನೀವು ಒಂದ್ ವೇಳೆ ಡಿಗ್ರಿ ಗ್ರಾಜುಯೇಟ್ಸ್ ಅದಿರಿ, ರೈಟ್? ಸೊ ಅಲ್ಲಿ ಗ್ರೂಪ್ ಡಿ ಎಕ್ಸಾಮ್ ನ ನೀವು ಬರೋದು ಒಂದ್ ಸಲ ನೀವು ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂತ ತಿಳ್ಕೊರಿ. ನೀವು ಅಲ್ಲಿ ಹೋದ್ಮ್ಯಾಗ ನಿಮ್ಗೊಂದು ಅಪಾರ್ಚುನಿಟಿ ಇರ್ತೈತ್ರಿ, ನೀವು ಅಲ್ಲೇ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರೋದು ನೀವು ಹೈಯರ್ ಪ್ರಮೋಷನ್ಸ್ ನ ನೀವು ತಗೋಬಹುದು, ರೈಟ್? ಸೊ ಇದು ಒಂದು ಸ್ಪೆಷಾಲಿಟಿ ಐತ್ರಿ RRB ಎಕ್ಸಾಮ್ಸ್ ಅದ, ರೈಟ್? ಸೊ ಒಂದ್ಸಲ ನೀವು 10th ಲೆವೆಲ್ ಎಕ್ಸಾಮ್ ಪಾಸ್ ಮಾಡಿ ನೀವು ಅಲ್ಲಿ ಜಾಯಿನ್ ಆದ್ರಿ ಅಂತ ಅನ್ಕೋರಿ. ಸೊ ಆಮೇಲೆ ನೀವು ಅಲ್ಲೇ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ 25% ರಿಸರ್ವ್ಡ್ ಇರ್ತೈತ್ರಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಒಳಗಡೆ, ರೈಟ್? ಸೊ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರೋದು ನೀವು ಮತ್ ಮುಂದೆ ಪ್ರಮೋಷನ್ ಮಾಡ್ಕೋಬಹುದ್ರಿ, ರೈಟ್? ನೀವು ಸಪೋಸ್ ನೀವು ಇಂಜಿನಿಯರ್ಸ್ ಅದಿರ ಅಂತ ಅನ್ಕೋರಿ. ಸೊ ನೀವು ಸೀನಿಯರ್ ಸೆಕ್ಷನ್ ಇಂಜಿನಿಯರ್ಸ್ ತನ ಆ ಪೋಸ್ಟ್ ವರೆಗೂ ನೀವು ಹೋಗ್ಬೋದ್ರಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರೋದು, ರೈಟ್? ಸೊ ಫಸ್ಟ್ NTPC ಬರೋದು, ಆಮೇಲೆ ಅಲ್ಲಿದಿಂತ ನೀವು ವರ್ಕ್ ಸರ್ವಿಸ್ ಮಾಡಿ ನೀವು ಪ್ರಮೋಷನ್ ತಗೊಂಡು ಅಲ್ಲಿವರೆಗೂ ರೀಚ್ ಆಗ್ಬೋದ್ರಿ, ರೈಟ್? ಸೊ ಅದಕ್ಕೆ ಪ್ರಿಪೇರ್ ಮಾಡ್ರಿ, ಈ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ರಿ. ಈಸಿ ಇರ್ತೈತ್ರಿ, ಈಸಿ ಟು ಮಾಡ್ರೇಟ್ ಇರ್ತೈತಿ. ಓಕೆ, ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ನೀವು ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ಕ್ರ್ಯಾಕ್ ಮಾಡ್ಬೋದು. ಆಮೇಲೆ ನಿಮ್ ಕಡೆ ಟೈಮು ಐತ್ರಿ, ರೈಟ್? ಯಾಕಂದ್ರೆ ಈಗ RRB ಸಾಕಷ್ಟು ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ಬೇಕಾಗೈತ್ರಿ, JEE ಸೆಕೆಂಡ್ ಸ್ಟೇಜ್ ಮಾಡ್ಬೇಕಾಗೈತಿ. ಓಕೆ, ಇನ್ನು NTPC ಕಂಡಕ್ಟ್ ಮಾಡಿಲ್ಲ, ರೈಟ್? ಸೊ ಹಿಂಗ ಟೆಕ್ನಿಷಿಯನ್ದು ಕೆಲವೊಂದಿಷ್ಟು ಪೋಸ್ಟ್ದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಾಗೈತ್ರಿ, ರೈಟ್? ಸೊ ಇನ್ನು ಸಾಕಷ್ಟು ಎಕ್ಸಾಮ್ಸ್ ಅದಾವ್ರಿ, ಅದನ್ನೆಲ್ಲ ಮುಗಿದ್ಮ್ಯಾಗ ಅವ RRB ಗ್ರೂಪ್ ಡಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾನ್ರಿ. ಸೊ ಟೈಮ್ ಐತ್ರಿ. ಸೊ ನೀಟಾಗಿ ಒಂದ್ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡು ಸ್ಟಡಿ ಮಾಡ್ರಿ. ಓಕೆ, ಅದಕ್ಕೆ ಗೈಡ್ ಮಾಡಕ್ ನಾವು ಇರ್ತೀವಿ, ರೈಟ್? ಸೊ ಸಪೋಸ್ ಯಾರಾದ್ರೂ ಕಂಪ್ಲೀಟ್ಲಿ ಇದ್ರದ್ದು ನಾಲೆಜ್ ತಗೋಬೇಕಾಗಿತ್ತು ಅಂತಂದ್ರೆ ನಾವು ಬ್ಯಾಚು ಸ್ಟಾರ್ಟ್ ಮಾಡೋರದೇವಿ, ಅದ್ರ ಬಗ್ಗೆ ನಾನು ಲಾಸ್ಟಿಗೆ ಹೇಳ್ತೇನೆ. ಓಕೆ, ಈಗ ಫಸ್ಟ್ ಇದೊಂದು ಕ್ವಶನ್ ನಾನು ನೋಡ್ಕೊಳ್ಳೋಣ್ರಿ. ಸೊ ಈಗ ಏನ್ ಹೇಳ್ತಾನೆ ನೋಡ್ರಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಐತ್ರಿ. ಸೊ ಇಲ್ಲಿ ಏನೈತಿ ನೋಡ್ರಿ, 4 years ago the ratio of A and B age was 11:14. ಈಗ ಏನ್ ಹೇಳ್ತಾನ್ರಿ, 4 ವರ್ಷ ಮುಂಚೆ, ಈಗ ನಾವು ಇದು ಪ್ರೆಸೆಂಟ್ ಏಜ್ ಐತೆ ಅಂತ ತಿಳ್ಕೊಳ್ಳೋಣ್ರಿ. ಸೊ 4 ವರ್ಷ ಮುಂಚೆ ಅಂದ್ರೆ ಇದ್ರ ಮೇಲ್ಗಡೆ ಬರೆಯೋಣ್ರಿ. ಓಕೆ, 4 ವರ್ಷ ಮುಂಚೆ. ಓಕೆ, ಸೊ ಇಲ್ಲಿ ಏಜ್ ರೇಷಿಯೋ ಎಷ್ಟೈತ್ರಿ? 11:14 ಐತ್ರಿ, ಕರೆಕ್ಟ್? ಈಗ ಮುಂದೆ ನೋಡ್ರಿ, 4 years ಲೇಟರ್, 4 ವರ್ಷ ಆದ್ಮೇಲೆ. ಓಕೆ, ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ತಿಳ್ಕೊತಾರ್ರಿ, ಸರ್ ನೋಡ್ರಿ ಈಗ ಸದ್ಯಕ್ಕೆ ನಾವು ಇಲ್ಲದೀವಿ, 4 ವರ್ಷ ಆದ್ಮೇಲೆ ಅಂತಂದ್ರ ಹೊಳೆ 4 ವರ್ಷಕ್ಕೆ ಬಂದಿವಿ ಅಂದ್ರೆ ನಾವು ಹೊಳೆ ಪ್ರೆಸೆಂಟಿಗೆ ಬಂದಿವಿ, ಹೌದಾ? ಸೊ ಅಂದ್ರ ಈ 13:16 ಏನೈತಲ್ಲ, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ತಿಳ್ಕೊತಾರ್ರಿ, ಇದು ಪ್ರೆಸೆಂಟ್ ಏಜ್ ಐತಂತ ತಿಳ್ಕೊತಾರೆ. ಓಕೆ, ಬಟ್ ಈ ತರ ನೀವು ಬರ್ಕೊಂಡ್ರಿ ಅಂತಂದ್ರ ಯು ಆರ್ ಗೋಯಿಂಗ್ ಟು ಗೆಟ್ ರಾಂಗ್ ಆನ್ಸರ್. ಓಕೆ, ಸೊ ಇದು ರಾಂಗ್ ಆಗ್ತೈತ್ರಿ. ಯಾಕೆ ರಾಂಗ್ ಆಗ್ತೈತಿ ಹೇಳ್ತೇನೆ ನೋಡ್ರಿ. ಬಿಕಾಸ್ ನಮಗೇನ್ ವ್ಯಾಲ್ಯೂಸ್ ನ ಅವ್ರು ಕೊಟ್ಟಿರ್ತಾರ್ರಿ, ನಮಗ ಏಜ್ ರೇಷಿಯೋಸ್ ನ ಏನ್ ಕೊಟ್ಟಿರ್ತಾರ್ರಿ, ದೇ ಆರ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಪ್ರೆಸೆಂಟ್ ಏಜ್. ಸೊ ಪ್ರೆಸೆಂಟ್ ಏಜ್ ರೆಸ್ಪೆಕ್ಟ್ ದಿಂತ ಕೊಟ್ಟಿರ್ತಾರ್ರಿ. ಸೊ ಈಗ ಇಲ್ಲಿ 4 ವರ್ಷ ಆದ್ಮೇಲೆ ಅಂತ ಏನ್ ಹೇಳಕತ್ತಾನಲ್ರಿ, ಅದು ಇಲ್ಲಿದಿಂತ್ರ 4 ವರ್ಷ ಆದ್ಮ್ಯಾಗ ಅಲ್ರಿ, ಪ್ರೆಸೆಂಟ್ ದಿಂತ್ರ 4 ವರ್ಷ ಆದ್ಮೇಲೆ. ಸೊ ಪ್ರೆಸೆಂಟ್ ದಿಂತ್ರ 4 ವರ್ಷ ಆದ್ಮೇಲೆ ಆ ಏಜ್ ರೇಷಿಯೋ, ವಯಸ್ಸಿನ ಅನುಪಾತ ಎಷ್ಟೈತೆ ಅಂತ ಹೇಳ್ತಾನ್ರಿ ಅವ, 13:16 ಐತೆ ಅಂತ ಹೇಳ್ತಾನ್ರಿ. ಅಂದ್ರ ಈ ಏಜ್ ದಿಂತ್ರ ಈ ಏಜ್ ರೇಷಿಯೋ ವರೆಗೂ ನೀವು ಟೋಟಲ್ ಟೈಮ್ ಅಥವಾ ಟೋಟಲ್ ಇಯರ್ಸ್ ನ ನೀವು ತಗೊಳ್ಳೋದಾದ್ರೆ ಎಷ್ಟು ವರ್ಷ ಆಗ್ತೈತ್ರಿ? 8 ವರ್ಷ ಆಗ್ತೈತ್ರಿ. ಸೊ ಇದೊಂದು ಪಾಯಿಂಟ್ ನೀವು ಗಮನದಾಗ ಇಟ್ಕೋಬೇಕ್ರಿ, ರೈಟ್? ಓಕೆ, ಸೊ ಅಗೇನ್ ನೋಡ್ರಿ, ಈ ಗ್ಯಾಪ್ ಎಷ್ಟು ವರ್ಷದ ಐತ್ರಿ? 8 years ಗ್ಯಾಪ್ ಐತ್ರಿ. ಸೊ ಸಪೋಸ್ ಇಲ್ಲಿ ನೀವು ಗ್ಯಾಪ್ ತಗೊಂಡ್ರಿ ಅಂತ ತಿಳ್ಕೊರಿ. ಸೊ ಇದು ಗ್ಯಾಪ್ ಎಷ್ಟು ಆಗ್ತೈತ್ರಿ? 2 units ಗ್ಯಾಪ್ ಆಗ್ತೈತ್ರಿ. ಓಕೆ, ಇಲ್ಲೂ ಗ್ಯಾಪ್ ತಗೊಂಡ್ ನೋಡ್ರಿ, ಇಲ್ಲೂ ಗ್ಯಾಪ್ ಎಷ್ಟೈತ್ರಿ? ಇಲ್ಲೂ 2 units ಐತ್ರಿ, ರೈಟ್? ಸೊ ದಿಸ್ ಗ್ಯಾಪ್ ಈಸ್ ಈಕ್ವಲ್ಸ್ ಟು ಹೌ ಮಚ್? 8 years. ಇದ ಗ್ಯಾಪ್ ರಿಯಾಲಿಟಿ ಒಳಗೆ ಎಷ್ಟೈತ್ರಿ? 8 ವರ್ಷದ ಗ್ಯಾಪ್ ಐತ್ರಿ. ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ ಕ್ಯಾನ್ಸಲ್ ಮಾಡ್ರಿ. 2 1s 2 4s ಅಂದ್ರೆ 1 ಯೂನಿಟ್ ವ್ಯಾಲ್ಯೂ ಎಷ್ಟು ವರ್ಷ ಐತ್ರಿ? ಅದ 4 ವರ್ಷ ಐತ್ರಿ. ಬಟ್ ನಮಗೇನ್ ಕೇಳೇನ್ರವ? ಪ್ರೆಸೆಂಟ್ ಏಜ್ ಆಫ್ ಎ. ಸೊ ಎ ಐತ್ರಿ, ಇಲ್ಲಿ ಇದು ಬಿ ಐತ್ರಿ. ಸೊ ನಾವೇನ್ ಮಾಡೋಣ್ರಿ, ಫಸ್ಟ್ ಈ ಏಜ್ ನ ಫೈಂಡ್ ಮಾಡೋಣ್ರಿ, ಹೌದಾ? ಸೊ 11 into 4 ಎಷ್ಟಾಗ್ತೈತ್ರಿ? 44 ಆಗ್ತೈತಿ. 44 ವರ್ಷ ಆತ್ರಿ. 44 ವರ್ಷ ಮಾರ್ಕ್ ಮಾಡ್ಬೇಡ್ರಿ ಮತ್ತ ಆನ್ಸರ್, ಯಾಕಂದ್ರೆ ಅದು ಆಪ್ಷನ್ ದಾಗ ಐತ್ರಿ. 44 ಏನೈತ್ರಿ? ಅದ 4 ವರ್ಷ ಮುಂಚೆದ ಏಜ್ ಐತ್ರಿ, ಅರ್ಥ ಐತ್ರಿ? 4 ವರ್ಷ ಮುಂಚೆ ಒಂದು ಏಜ್ ಎಷ್ಟೈತ್ರಿ? 44 ಐತ್ರಿ. ಬಟ್ ನಮಗ್ ಕ್ವಶನ್ ಏನ್ ಕೇಳಿದಾರ್ರಿ? ಪ್ರೆಸೆಂಟ್ ಕೇಳಿದಾರ್ರಿ. ಸೊ ಪ್ರೆಸೆಂಟ್ ಏಜ್ ಅಂದ್ರೆ ಇಲ್ಲಿ ಅಂದ್ರ 4 ವರ್ಷ ಮುಂಚೆ 44 ಇತ್ರಿ, ಈಗ ಎಷ್ಟ ಐತ ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ತೀರ? ಅದಕ್ಕ 4ನ್ನ ಕೂಡಿಸ್ತೀರಿ. ಸೊ 44 + 4 ಎಷ್ಟ ಆಕೈತ್ರಿ? ಅದ 48. ಸೊ ಕರೆಕ್ಟ್ ಆನ್ಸರ್ ಏನಪ್ಪಾ ಈ ಕ್ವಶನ್ ದ? 48. ಸೊ 48 ದಟ್ ಈಸ್ ಆಪ್ಷನ್ ಎ, ರೈಟ್? ಈಗ ನಾ ಆಗಲೇ ಹೇಳಿದ್ನ ಗೊತ್ತೈತ್ರಿ ಏನಂತ? 11:14 ಇದು 4 ವರ್ಷ ಮುಂಚೆದ ಐತ್ರಿ ಅದು ಏಜ್, ಹೌದಾ?
4 ವರ್ಷ ಆದ್ಮೇಲೆ ಅಂತಂದ್ರೆ ನೀವು ಸಪೋಸ್ ಇಲ್ಲಿದಿಂತ್ರ 4 ವರ್ಷ ಆದ್ಮೇಲೆ ಅಂತ ಹೇಳಿ ನೀವು ತಗೊಂಡು ಇದನ್ನ ಪ್ರೆಸೆಂಟಿಗೆ ತಗೊಂಡ್ರಿ ಅಂತ ತಿಳ್ಕೊರಿ. ಅಂದ್ರೆ 13:16 ಹಿಂಗ್ ನೀವು ಅಂದ್ರೆ ಇದು ರಾಂಗ್ ವೇದಾಗ ನೀವು ತಗೊಂಡ್ರಿ ಅಂತ ತಿಳ್ಕೊರಿ. ನಿಮ್ದು ಅವಾಗ ಆನ್ಸರ್ ಬೇಕಾದ್ರೆ ಚೆಕ್ ಮಾಡ್ರಿ 26 ಇಯರ್ಸ್ ಬರ್ತೈತಿ. ಆಮೇಲೆ ನೋಡ್ರಿ 26 ಇಯರ್ಸ್ ಇಲ್ಲಿ ಆಪ್ಷನ್ಸ್ ತಗೈತಿ. ಅರ್ಥ ಆಗತ್ರಿ? ಮತ್ತೆ ಇಲ್ಲಿ ನೀವು ಡೈರೆಕ್ಟ್ಲಿ ಇದು 4 ಮಲ್ಟಿಪ್ಲೈ ಮಾಡಿ 44 ಅಂತ ಮಾರ್ಕ್ ಮಾಡಿದ್ರೆ ಅದು ಆಪ್ಷನ್ ತಗೈತಿ. ಬಟ್ ಕರೆಕ್ಟ್ ಆನ್ಸರ್ ಏನೈತ್ರಿ 48 ಐತ್ರಿ. ಸೊ ಅದಕ್ಕೆ ನಾ ಹೇಳುದು ಏನಪ್ಪಾ ಅಂತಂದ್ರ ಆಪ್ಷನ್ಸ್ ನಿಮ್ಗೆ ಏನ್ ಕೊಟ್ಟಿರ್ತಾರಲ್ಲ ಆ ಕ್ವಶನ್ ನ ಸ್ಟೂಡೆಂಟ್ ರಾಂಗ್ ವೇದಾಗ ಸಾಲ್ವ್ ಮಾಡಿದಾಗ ಏನ್ ಆನ್ಸರ್ ಬರ್ತೈತಿ ಅದನ್ನ ಫೈಂಡ್ ಮಾಡಿ ಇಟ್ಟಿರ್ತಾರ. ರ್ಯಾಂಡಮ್ಲಿ ಆಪ್ಷನ್ಸ್ ಇಟ್ಟಿರಂಗಿಲ್ರಿ, ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್. ಓಕೆ ರೈಟ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇದು ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ಓಕೆ ಫೈನ್. ಈಗ ಇದು ಜಸ್ಟ್ ಒಂದು ಸ್ಯಾಂಪಲ್ ಕ್ಲಾಸ್ ಐತ್ರಿ. ನಾನು ಇನ್ನೊಂದು 2-3 ಡೇಸ್ ಅಥವಾ ನೋಟಿಫಿಕೇಶನ್ ಆದ್ಮೇಲೆ ನಾನು ಒಂದು 5 ಅಥವಾ 6 ಕ್ಲಾಸಸ್ ಓಕೆ ನಾನು ಒಂದು ಮ್ಯಾಥ್ಸ್ದು ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ಸಿಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ 18 ಒಳಗಡೆ 2 ನೋಟಿಫಿಕೇಶನ್ಸ್ ಆಗಿದ್ದು ರೀ. ಸೊ ಆ 2 ನೋಟಿಫಿಕೇಶನ್ ಒಳಗಡೆ ಯಾವ್ಯಾವ ಕ್ವಶನ್ಸ್ ಬಂದಿದಾವೆ ಓಕೆ ಅದ್ರಾಗಿನೂ ಒಂದಿಷ್ಟು ಕ್ವಶನ್ಸ್ ನಾವು ಟಾಪಿಕ್ ವೈಸ್ ಡಿಸ್ಕಷನ್ ಮಾಡೋಣ. ಓಕೆ ಆಮೇಲೆ ಯಾರಿಗೆ RRB ಗ್ರೂಪ್ ಡಿ ಎಕ್ಸಾಮ್ಸಿಗೆ ಒಂದ್ ವೇಳೆ ಇಂಟ್ರೆಸ್ಟ್ ಐತಿ ಈ ಬ್ಯಾಚಸ್ ನ ಜಾಯಿನ್ ಆಗಾಕ, ಸೊ ನಾವು ಒಂದು ಬ್ಯಾಚ್ ನ ಸ್ಟಾರ್ಟ್ ಮಾಡೋದಿರಿ ಸ್ಪೆಷಲಿ ಫಾರ್ RRB ಗ್ರೂಪ್ ಡಿ. ಓಕೆ ಇಲ್ಲಿ ಹಿಂಗ ಆಗಂಗಿಲ್ರಿ, ಬೇರೆ ಯಾವ್ದೋ ಬ್ಯಾಚಸ್ ಕೂಡ ನಾವು ಮಿಕ್ಸ್ ಮಾಡಿ ಇಲ್ಲ. ಸ್ಪೆಸಿಫಿಕ್ಲಿ ಇಟ್ ಇಸ್ ಫಾರ್ RRB ಗ್ರೂಪ್ ಡಿ ಎಕ್ಸಾಮ್ ಸ್ಪೆಸಿಫಿಕ್ಲಿ. ಅದ್ರಾಗ NTPC ಸ್ಟೂಡೆಂಟ್ಸ್ ನಾವು ಜಾಯಿನ್ ಮಾಡಂಗಿಲ್ರಿ, ಅಥವಾ ಇನ್ನೊಂದು ಯಾವ್ದೋ RRB ಎಕ್ಸಾಮ್ JE ಎಕ್ಸಾಮ್ ಸ್ಟೂಡೆಂಟ್ಸ್ ನಲ್ಲಿ ಜಾಯಿನ್ ಮಾಡ್ಸಂಗಿಲ್ರಿ. ಪ್ಯೂರ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ RRB ಗ್ರೂಪ್ ಡಿ ಎಕ್ಸಾಮ್. ಕಂಪ್ಲೀಟ್ ಗೈಡೆನ್ಸ್, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್, ಆಮೇಲೆ ಜನರಲ್ ಅವೇರ್ನೆಸ್, ಸ್ಟ್ರಿಕ್ಟ್ಲಿ ಅಂಡ್ ಸ್ಟ್ರಿಕ್ಟ್ಲಿ ವಿತ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನಾವು ಈ ಪರ್ಟಿಕ್ಯುಲರ್ ಬ್ಯಾಚ್ ನ ಲಾಂಚ್ ಮಾಡಕತ್ತೀವಿ. ಸೊ ಯಾರು ವೆರಿ ವೆರಿ ಸೀರಿಯಸ್ ಅದಿರಿ ಓಕೆ ಡೆಫಿನೆಟ್ಲಿ ನೀವು ಜಾಯಿನ್ ಆಗ್ರಿ ನಮ್ಮ ಕ್ಲಾಸಸ್ ಅಥವಾ ಈ ಕೋರ್ಸ್ ನ ಜಾಯಿನ್ ಆಗ್ರಿ. 2 ಮೋಡ್ದಾಗ ಇರ್ತೈತ್ರಿ. ಸಪೋಸ್ ನಿಮಗೆ ಧಾರವಾಡಕ್ಕೆ ಬಂದು ಇಲ್ಲಿ ಸ್ಟಡಿ ಮಾಡಕ್ ಆಗಂಗಿಲ್ಲ ಅಂತಂದ್ರೆ ನಾವು ನಮ್ದು ಆಪ್ ಐತ್ರಿ, ಕ್ಲಾಸಿಕ್ ಎಜುಕೇಶನ್ ಆಪ್ ಅಂತ ಐತ್ರಿ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೋರಿ. ಲಿಂಕ್ ತೆಳಗಡೆ ಕೊಟ್ಟಿನ್ರಿ ನಾನು ಡಿಸ್ಕ್ರಿಪ್ಷನ್ ಒಳಗಡೆ. ಓಕೆ ಸೊ ಅಲ್ಲಿದಿಂತ್ರ ನೀವು ಆ ಆಪ್ ನ ಡೌನ್ಲೋಡ್ ಮಾಡ್ಕೋರಿ. ನಾವು ಕ್ಲಾಸಸ್ ನ ಆನ್ಲೈನ್ ಲೈವ್ ಕ್ಲಾಸಸ್ ಮಾಡೋರದೇವಿ. ರೈಟ್. ಆಫ್ಲೈನ್ ನೀವು ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇರ್ತಾವ್ರಿ. ಸೊ 2 ಮೋಡ್ದಾಗ ನಾವು ಬ್ಯಾಚಸ್ ನ ಸ್ಟಾರ್ಟ್ ಮಾಡಕತ್ತೀವಿ. ಸೊ ಫಾರ್ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಕಂಟೆಂಟ್ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ ವಿತ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ ಏನ 18 ಒಳಗಡೆ ಮತ್ತೆ 16 ಒಳಗಡೆ 18 ಒಳಗಡೆ 2 ನೋಟಿಫಿಕೇಶನ್ ಆಗಿದ್ದು ನೆನಪಿರ್ಲಿಲ್ಲ ನಿಮ್ಗೆ. 18-19 ಒಳಗಡೆ, ಆಮೇಲೆ 16 ಒಳಗಡೆನೂ ಒಂದು ನೋಟಿಫಿಕೇಶನ್ ಆಗೈತೆ. ರೈಟ್. ಸೊ ಅವೆಲ್ಲ ಪ್ರಿವಿಯಸ್ ಇಯರ್ ನೀಟಾಗಿ ಪ್ರತಿಯೊಂದು ಸಬ್ಜೆಕ್ಟ್ ನ ನಾವು ಡಿಸ್ಕಸ್ ಮಾಡ್ತೀವಿ. ರೈಟ್. ಈಗ ಫಸ್ಟ್ ಥಿಂಗ್ ನಿಮ್ದು ಅಪ್ಲಿಕೇಶನ್ 23rd ದಿಂದ ಸ್ಟಾರ್ಟ್ ಆಗ್ತೈತಿ. ಓಕೆ ಅವಾಗ ನಿಮಗೆ ಡಿಟೇಲ್ ನೋಟಿಫಿಕೇಶನ್ ಸಿಗೋದ್ರಿ. ಓಕೆ ಆಮೇಲೆ ಕ್ಲೋಸ್ ಆಗೋ ಡೇಟ್ ರೀ. ಓಕೆ ಆಮೇಲೆ ನಾವು ಏನ್ ಬ್ಯಾಚ್ ಸ್ಟಾರ್ಟ್ ಮಾಡಕತ್ತೀವಲ್ಲ, ಸೊ ದ ಬ್ಯಾಚ್ ಸ್ಟಾರ್ಟ್ ಓಕೆ 5th ದಿಂದ ಸ್ಟಾರ್ಟ್ ಮಾಡ್ತೀವಿ. ಫೆಬ್ರವರಿ 5th ದಿಂದ ನಾವು ಬ್ಯಾಚ್ ನ ಸ್ಟಾರ್ಟ್ ಮಾಡ್ತೀವಿ. ಓಕೆ ಆಮೇಲೆ ಸಪೋಸ್ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಇದರದ ಕೋರ್ಸ್ ಡೀಟೇಲ್ ಬೇಕಾಗಿತ್ತಂದ್ರೆ ಸೊ ಈ ನಂಬರ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಫೈನ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಯಾರ್ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಅದಿರಿ ಅಥವಾ ಯಾರು ನೋಡಾಕತ್ತೀರಿ, ಯಾರು ಆಲ್ರೆಡಿ ಗೌರ್ಮೆಂಟ್ ಜಾಬ್ ಆಗೈತಿ, ಸೊ ಯಾರಾದ್ರೂ ನಿಮ್ಮ ನಿಯರರ್ ಅಥವಾ ಡಿಯರ್ ಒನ್ಸ್ ಇದ್ರಂತಂದ್ರೆ ಡೆಫಿನೆಟ್ಲಿ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ. ಓಕೆ ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಂಡ್ ಹ್ಯಾವ್ ಅ ನೈಸ್ ಡೇ.